ನಮ್ಮ ತಂದೆ ಹೇಳಿ ಕೇಳಿ ಸ್ಕೂಲ್ ಮೇಷ್ಟ್ರು. ಸೊ ನಾವು ಸಿನಿಮಾ ಇಂಡಸ್ಟ್ರಿಲಿ ಇದ್ದರೂ ಕೂಡ ಚಿಲಿಸುವ ಮೋಡ, ಚಿನ್ನಾರಿ ಮುತ್ತ, ಪಂಚಾಕ್ಷರಿ ಗವಾಯಿ ಇದೆಲ್ಲ ಏನೇ ಮಾಡಿದ್ರು ಕೂಡ ನಮ್ಮ ತಂದೆ ತುಂಬ ಕ್ಲಿಯರ್ ಆಗಿದ್ರು, ನೀನು ಓದಬೇಕು. ನೀನು ಚಿನ್ನಾರಿ ಮುತ್ತ ಮಾಡಿದ್ದಾಗಲಿ, ಕೊಟ್ರೇಶಿ ಕನಸು ಆಗಲಿ, ಇವೆಲ್ಲ ಯಾವುದೋ ಒಂದು ಪುಣ್ಯ, ಯಾವುದೋ ಒಂದು ಅದೃಷ್ಟ ಅವ್ರು ಕರೆದ್ರು, ನಿನ್ನ ಕ್ಯಾರೆಕ್ಟರ್ ಮಾಡಿದೆ, ನಿನ್ನ ಫೋಕಸ್ ಬೇರೆ ಇರಬೇಕು ಅಂತೇಳಿ ನಮ್ಮ ತಲೆಲ್ಲ ತುಂಬಿಸ್ಬಿಟ್ಟಿದ್ರು. ನಾನು ಫಸ್ಟ್ ಡಾಕ್ಟರ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಭಾಳ ಬುದ್ಧಿ ಇದೆ ನನಗೆ ಅಂತ. ಆ್ಯಕ್ಚುಲಿ ಇಲ್ಲ. ಹಾಂ, ನಮ್ಮ ಅಕ್ಕ ಸೈನ್ಸ್ ತೊಗೊಂಡು ಒದ್ದಾಡ್ತಿದ್ದು ನೋಡ್ಬಿಟ್ಟು ನಾನು ಅಲ್ಲಿ ಡಿಸೈಡ್ ಮಾಡಿದೆ, ನನಗೆ ಸೈನ್ಸ್ ಬೇಡ, ನಾನು ಮೋಸ್ಟ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಕಾಮರ್ಸ್ ತೊಗೊಂಡೆ. ಕಾಮರ್ಸ್ ತೊಗೊಂಡ್ರೆ ನನಗೆ ಲೆಕ್ಕ ಹಾಕೋಕ್ಕೂ ಕರೆಕ್ಟ್ ಬರೋದಿಲ್ವಲ್ಲ, ನಾನು ಕ್ಯಾಲ್ಕುಲೇಟ್ ಮಾಡ್ಕೋ ಏನು ಮಾಡಲಿ ಇವಾಗ ಅಂತ ಅನ್ನೋ ಟೈಮಲ್ಲಿ ಆಮೇಲೆ ಡಾನ್ಸು ಗೀನ್ಸು ಅಂತ ಇದ್ವಿ, ನಾವು ಬ್ಯುಸಿ ಇದ್ವಿ. ಅದರಲ್ಲಿ ನನಗೆ ದೊರೆ ಭಗವಾನ್ ಅಂಕಲ್ಲು ಉದಯ ಟಿ ವಿಲಿ ಒಂದು ಸೀರಿಯಲ್ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಅದಕ್ಕೆ ನಮ್ಮ ಚಿಕ್ಕಪ್ಪ ಗೋವಿಂದರಾಜ್ ಚಿಕ್ಕಪ್ಪ ಅವರೇ ಅದಕ್ಕೆ ಪ್ರೊಡ್ಯೂಸರು, ಅತ್ತಿಗೆ ಅಂತ ಒಂದು ಸೀರಿಯಲ್. ಸೊ ಆ ಸೀರಿಯಲ್ ಮಾಡಬೇಕಾದ್ರೆ ನನಗೆ ಒಂಥರ ಹುಳ ಬಿಟ್ಟಂಗೆ ಆಯಿತು. ನಾನು ಬೇರೆ ಏನೋ ಮಾಡ್ತಿದ್ದೀನಲ್ಲ, ನಾನು BCom ಮಾಡ್ತಿದ್ದೀನಿ, ಬಟ್ ಇದೆಲ್ಲ ನನಗೆ ಬೇರೆ ಏನೋ ಬೇಕು.